ಅವಳ ಪತಿ ಜಗದೀಶ್ ರಾಯ್ ಬರೇಲಿಯನ್ ಕಾರ್ಖಾನೆಯಲ್ಲಿ ವೈದ್ಯನಾಗಿ ದುಡಿಯುತ್ತಿದ್ದ. 2 ತಿಂಗಳಿಗೊಂದು ಬಾರಿ ಶಿವಮೊಗ್ಗಕ್ಕೆ ಬಂದು ಸಂಸಾರದೊಡನೆ ಕಾಲ ಕಳೆಯುತ್ತಿದ್ದ. ಬರೇಲಿಯಲ್ಲಿ 4 ವರ್ಷ ಡೆಪೋಷನ್ ಮೇಲೆ ಅವನನ್ನು ಕಳುಹಿಸಿದ್ರಿಂದ ವತ್ಸಲ ಒಂಟಿಯಾಗಿ ಮಕ್ಕಳೊಡನೆ ಬದುಕು ಸಾಗಿಸ್ತಾ ಮನೆಯ ಜವಾಬ್ದಾರಿ ಹೊರೋದು ಅನಿವಾರ್ಯವಾಗಿತ್ತು. ಫುಲ್ ಟೈಮ್ ಕೆಲಸದವಳಿಗಾಗಿ ಹುಡುಕಾಟ ನಡೆಸಿದ್ರು ಇದುವರೆವಿಗೂ ಯಾರೂ ಶಾಶ್ವತವಾಗಿ ನಿಲ್ತಿರಲಿಲ್ಲ. ಅಮ್ಮಿ ಬಂದ ಮೊದಲ ದಿನವೇ ವತ್ಸಲ ಮನಸ್ಸನ್ನು ಗೆದ್ದಿದ್ದು ಸುಮತಿಗೂ ಸಂತೋಷವಾಗಿತ್ತು. ಸುಮತಿ ವತ್ಸಲ ಆಫೀಸ್ನಲ್ಲೇ ಪಾರ್ಟ್ ಟೈಮ್ ಲೀಗಲ್ ಅಡ್ವೈಸರ್ ಆಗಿದ್ಲು. ಅವಳದು ಬಹುಮುಖ ವೃತ್ತಿ. ಲಾಯರ್ ಅಲ್ಲದೆ ಅವಳು ಸಮಾಜ ಸೇವಕಿಯಾಗಿ ಮಹಿಳಾ ಜಾಗೃತಿ ಎಂಬ ಅಬಲಾಶ್ರಮವನ್ನು ಸ್ಥಾಪಿಸಿ ಮಹಿಳೆಯರ ಸುಧಾರಣೆಗಾಗಿ ಕೆಲಸ ಮಾಡ್ತಿದ್ಳು. ಕ್ರಿಮಿನಾಲಜಿ ಡಿಪ್ಲೊಮಾ ಮಾಡಿದ ಸ್ಪೆಷಲ್ ಪೊಲೀಸ್ ಅಧಿಕಾರಿ ಎಂಬ ಕಾರ್ಡನ್ನು ಪಡೆದಿದ್ಲು. ಅಬಲೆಯರು, ಅಸಹಾಯಕ ಪರಿಸ್ಥಿತಿಯಲ್ಲಿರುವ ಹೆಂಗಸರನ್ನು ಅನೇಕರು ಅವಳ ಸಹಾಯ ಕೋರಿ ಬರ್ತಿದ್ರು. ಕೆಲವರಿಗೆ ಮಹಿಳಾ ಜಾಗೃತಿಯಲ್ಲೇ ಆಶ್ರಯ ಸಿಗ್ತಿತ್ತು. ಒಮ್ಮೆ ಸುಮತಿಯನ್ನು ಕೇಳಿಕೊಂಡು 12 ವರ್ಷದ ಹುಡುಗಿ ಮಹಿಳಾ ಜಾಗೃತಿಗೆ ಬಂದಾಗ ಸುಮತಿ ಅವಳ ಬಗ್ಗೆ ವರದಿ ತಿಳಿಯಲು ಪ್ರಯತ್ನಿಸಿದ್ಲು. ನೀನು ಯಾರ ಮನೆ ಹುಡುಗಿ ಅಂತ ಹೇಳಿದರೆ ನಾನು ನಿನ್ನನ್ನು ಮನೆ ತಲುಪಿಸ್ತೀನಿ. ಮನೆಯಿಂದ ತಪ್ಪಿಸ್ಕೊಂಡು ಬಂದಿದೆಯಾ ಅಥವಾ ಅಪ್ಪ ಅಮ್ಮನಿಗೆ ಹೇಳ್ದೆ ನೀನಾಗೆ ಓಡಿ ಬಂದಿದೆಯಾ? ಆ ಹುಡುಗಿಯ ಮುಖದಲ್ಲಿ ಆತಂಕ, ಭಯ ಇಣುಕಿತು. ಇಲ್ಲ ಆಂಟಿ, ನನ್ನ ಚಿಕ್ಕಮ್ಮ ನನ್ನನ್ನು ಮನೆ ಬಿಟ್ಟು ಕಳಿಸಿದ್ದಾರೆ. ನನಗೆ ತಾಯಿ ಇಲ್ಲ, ತಂದೆನೂ ಕಾಯಿಲೆ ಬಂದು ಸತ್ತು ಹೋದರು. ನನ್ನನ್ನು ಮನೆಗೆ ಕಳಿಸಿದ್ರೆ ಚಿಕ್ಕಮ್ಮ ನನ್ನನ್ನು ಸಾಯಿಸಿಬಿಡ್ತಾಳೆ. ನೀವು ಇಲ್ಲೇ ತಂದೆ ತಾಯಿ ಇಲ್ಲದೆ ಇರೋರಿಗೆ ಜಾಗ ಕೊಡ್ತಾರಂತೆ. ನಾನು ಇಲ್ಲಿರ್ಬೋದಾ? ಸುಮತಿ ಅವಳನ್ನು ಸೂಕ್ಷ್ಮವಾಗಿ ಆಲೋಕಿಸಿದ್ಲು. ಅವಳು ತೊಟ್ಟಿದ್ದ ತಿಳಿ ನೀಲಿ ಬಣ್ಣದ ಚೂಡಿದಾರ್ ಮಾಸಲು ಬಣ್ಣಕ್ಕೆ ತಿರುಗಿದ್ರೂ ಅದರ ವಿನ್ಯಾಸ ನವೀನ ಮಾದರಿಯದು, ಬೆಲೆ ಬಾಳುವಂಥದ್ದು ಎಂದು ಯಾರಾದರೂ ಗುರುತಿಸ್ಬೋದಿತ್ತು. ಧೂಳು ತುಂಬಿದ್ದ ತಲೆ ಕೂದಲು ನೀಟಾಗಿ ಕಿವಿವರೆಗೂ ಕತ್ತರಿಸಲ್ಪಟ್ಟಿತು. ಆಯಾಸದಿಂದ ಕಂಗೆಟ್ಟಿದ್ದ ಮುಖದಲ್ಲಿ ಒಂದು ಬಗೆಯ ಗಾಂಭೀರ್ಯ, ಬಿಗುಮಾನ ತುಂಬಿದ್ರೂ ಕಣ್ಗಳಲ್ಲಿನ ಮುಗ್ಧತೆ, ಮೃದುತ್ವ ಎಂಥವರನ್ನು ಆಕರ್ಷಿಸುವಂತಿತ್ತು. ಸದ್ಯಕ್ಕೆ ನೀನು ಇಲ್ಲಿರಬಹುದು, ಆದರೆ ನಿನ್ನನ್ನು ಪರ್ಮನೆಂಟಾಗಿ ಇಲ್ಲಿಟ್ಕೊಳ್ಳೋಕ್ಕಾಗಲ್ಲಮ್ಮ. ರೂಲ್ಸ್ ಪ್ರಕಾರ ನಾವು ಮೆಜಾರಿಟಿಗೆ ಬಂದ ಹೆಣ್ಮಕ್ಕಳಿಗೆ ಮಾತ್ರ ಇಲ್ಲಿ ಜಾಗ ಕೊಡೋದು. ಸುಮತಿಯ ಮಾತು ಕೇಳಿ ಆ ಹುಡುಗಿ ಅಳಲು ಆರಂಭಿಸಿದ್ಲು. ನನಗೆಲ್ಲಾದರೂ ಕೆಲಸ ಕೊಡಿಸಿ, ಏನು ಕೆಲಸ ಬೇಕಾದರೂ ಮಾಡ್ತೀನಿ, ಆದರೆ ಮನೆಗೆ ಮಾತ್ರ ಹೋಗಲ್ಲ. ಕೆಲಸನ? ಈ ವಯಸ್ಸಿನಲ್ಲಿ ನೀನೇನು ಕೆಲಸ ಮಾಡ್ತೀಯಾ? ಏನು ಓದಿದ್ಯಾ? ಏನೂ ಓದಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ. ಆ ಹುಡುಗಿ ಬಿಕ್ಕುತ್ತಾ ನೋಡಿದಾಗ ಸುಮತಿಗೆ ಅವಳ ಮೇಲೆ ಕರುಣೆ ಹೊಕ್ಕಿ ಬಂತು. ನಮ್ಮ ಮನೆಯಲ್ಲಿ ನನಗೆ ಕೆಲಸ ಇಲ್ಲ, ಇನ್ನು ನಿನಗೇನು ಕೊಡಲಿ? ನಮ್ಮ ಮನೆಯಲ್ಲಿರೋ ಅಡುಗೆಯವರು ಕೆಲಸದವರಿಗೆ ಸುಮ್ಮನೆ ಸಂಬಳ ಕೊಡ್ತಿದ್ದೀನಿ. ನಾನು ನಿನ್ನನ್ನು ಕೆಲಸಕ್ಕೆ ಇಟ್ಕೊಂಡ್ರೆ ಚೈಲ್ಡ್ ಲೇಬರ್ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಬರುತ್ತೆ. ನೀವು ಇಷ್ಟೊಂದು ಜನಕ್ಕೆ ಸಹಾಯ ಮಾಡ್ತೀನಿ, ನನಗೆ ಸಹಾಯ ಮಾಡೋಕ್ಕಾಗಲ್ವಾ? ಆ ಹುಡುಗಿಯ ಪ್ರಶ್ನೆ ಮುಗ್ಧ, ಸರಳವಾಗಿದ್ದರೂ ಸುಮತಿಯ ಮನಸ್ಸು ಕಲಕಿತು. ಒಂಟಿ ಹುಡುಗಿ ಅಸಹಾಯಕ ಪರಿಸ್ಥಿತಿಯಲ್ಲಿ ತನ್ನ ಕಡೆಗೆ ಬಂದಾಗ ತಾನು ತಟಸ್ಥ ಮನೋಭಾವ ತೋರಿದ್ರೆ ತಾನು ಸಮಾಜ ಸುಧಾರಕಳಾಗಿ ಪ್ರಯೋಜನವೇನು? ಈ ಹುಡುಗಿಗೆ ಎಲ್ಲಾದರೂ ಆಸರೆ ನೀಡಬೇಕು ಎಂದುಕೊಳ್ಳುತ್ತಿರುವಾಗ ಆಫೀಸಿನ ಸಹೋದ್ಯೋಗಿ ವತ್ಸಲ ನೆನಪಿಗೆ ಬಂದಳು. ಹೌದು, ವತ್ಸಲ ತನ್ನ ಆತ್ಮೀಯ ಗೆಳತಿ. ಅವಳು ವಿಶಾಲ ಮನೋಭಾವದ ಸಹೃದಯಿ. ತನಗೆ ಸಹಾಯಕರಾಗಿ ಕೆಲಸದ ಹುಡುಗಿ ಬೇಕೆಂದು ಅನ್ವೇಷಣೆ ನಡೆಸಿದ್ಲು. ಈ ಹುಡುಗಿಗೆ ಅವಳ ಮನೆಗಿಂತ ಸುರಕ್ಷಿತ ಸ್ಥಳ ಬೇರೊಂದಿಲ್ಲ. ಅವಳ ಪತಿ ಜಗದೀಶ್ ಚಿನ್ನದಂತಹ ವ್ಯಕ್ತಿ, ತೂಕದ ಮನುಷ್ಯ, ಮಕ್ಕಳಿಬ್ಬರು ಮುದ್ದು ಗೌರಿಯರು. ಈ ಹುಡುಗಿ ಖಂಡಿತ ಅಲ್ಲಿ ನೆಮ್ಮದಿಯಾಗಿರ್ತಾಳೆ ಎಂದು ತೀರ್ಮಾನಿಸಿ ಅವಳನ್ನು ವತ್ಸಲ ಮನೆಗೆ ಕಳುಹಿಸಿಕೊಟ್ಟಿದ್ಲು. ಸದ್ಯಕ್ಕೆ ಅವಳು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರಲಿ. ಅವಳ ವೇರ್ ಅಮೌಂಟ್ಸ್ ಬಗ್ಗೆ ನಾನು ತಿಳ್ಕೊಂಡು ನಂತರ ಅವಳ ಭವಿಷ್ಯ ನಿರ್ಧರಿಸೋಣ. ಯಾಕಂದರೆ ಹುಡುಗಿ ಕಾನೂನಿನ ಪ್ರಕಾರ ಅಪ್ರಬುದ್ಧಳು. ಅವಳ ಮನೆಯಿಂದ ನಮಗೆ ಮುಂದೆ ಯಾವ ತೊಂದರೆಯೂ ಬರಬಾರ್ದು. ಅವಳನ್ನು ಹೆಚ್ಚಾಗಿ ಮನೆಯಿಂದ ಹೊರಗೆ ಕಳುಹಿಸ್ಬೇಡ.
ಅತಿಯಾದ ಸಲಿಗೆಯೂ ಕೊಡಬೇಡ. ಅವಳ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರು. ಅವಳ ಮಾತು ನಿಜವೇ ಆಗಿದ್ರೆ 18 ವರ್ಷಗಳಾಗೋವರೆಗೂ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ನಂತರ ನಮ್ಮ ಆಶ್ರಮಕ್ಕೆ ಕಳಿಸ್ಬಿಡು. ಅವಳ ಜೀವನಕ್ಕೆ ನಾನೇ ಸಹಾಯ ಮಾಡ್ತೀನಿ ಎಂದು ಸುಮತಿ ವತ್ಸಲಾಳಿಗೆ ಎಚ್ಚರಿಕೆ ಕೊಡುವುದನ್ನು ಮರೆಯಲಿಲ್ಲ. ಅಮ್ಮಿ ಈಗ ವತ್ಸಲಾಳಿಗೆ ಇನ್ನೊಂದು ಮಗಳಷ್ಟೇ ಆಪ್ತಳಾಗಿ ಹೋಗಿದ್ಲು. ನೀರಿನಲ್ಲಿ ಈಜುವಷ್ಟೇ ಸುಲಲಿತವಾಗಿ ಆ ಮನೆಯ ವಾತಾವರಣಕ್ಕೆ ಹೊಂದ್ಕೊಂಡಿದ್ಲು. ವತ್ಸಲ ತನ್ನ ಮಕ್ಕಳಿಗೂ ಅವಳಿಗೂ ಯಾವ ಭೇದ ಭಾವವೂ ಮಾಡ್ತಿರಲಿಲ್ಲ. ಮನೆಯಲ್ಲಿ ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರೂ ಅಮ್ಮಿ ಅದನ್ನೆಂದು ದುರುಪಯೋಗ ಪಡಿಸ್ಕೊಳ್ತಿರಲಿಲ್ಲ. ಒಮ್ಮೆ ವತ್ಸಲ ತನ್ನ ಚಿನ್ನದ ಓಲೆ ಉಂಗುರಗಳನ್ನು ಕಳಚಿ ತಲೆಗೆ ಸ್ನಾನ ಮಾಡಿದವಳೆ ಅದನ್ನು ಬಚ್ಚಲ್ ಮನೆಯಲ್ಲೇ ಮರೆತುಬಿಟ್ಟು ಆಫೀಸಿಗೆ ಹೊರಟೋಗಿದ್ಲು. ಆ ಗಡಿಬಿಡಿಯಲ್ಲಿ ಅವಳಿಗೆ ಅದರ ನೆನಪೇ ಆಗಿರಲಿಲ್ಲ. ಅಮ್ಮಿ ಕೆಲಸದ ನಿಂಗಮ್ಮ ಬರುವ ಮುನ್ನವೇ ಅದನ್ನು ವತ್ಸಲಾಳ ರೂಮಿನಲ್ಲಿ ಭದ್ರವಾಗಿಟ್ಟು ಸಂಜೆ ಅವಳು ಮನೆಗೆ ಹಿಂತಿರುಗಿದಾಗ ಅದನ್ನು ಅವಳಿಗೆ ಒಪ್ಪಿಸಿದ್ಲು. ಅಯ್ಯೋ, ಇದು ನನ್ನ ಕಿವಿಯಲ್ಲಿ ಇಲ್ಲ ಅಂತ ಬೆಳಗ್ಗೆಯಿಂದ ನನಗೆ ಗೊತ್ತೇ ಆಗಿಲ್ವಲ್ಲೇ ಅಮ್ಮಿ, ಒಳ್ಳೆ ಕೆಲಸ ಮಾಡಿದೆ ಬಿಡು ಎಂದು ಉದ್ಗಾರ ತೆಗೆದ್ರು. ಅವಳು ಅತ್ತ ಹೋದ್ಮೇಲೆ ವತ್ಸಲಾಳಿಗೆ ಅವಳ ಪ್ರಾಮಾಣಿಕತೆಯ ಬಗ್ಗೆ ತುಂಬ ಮೆಚ್ಚುಗೆಯಾಗಿತ್ತು. ಜಾಸ್ತಿ ಸಲಿಗೆ ಕೊಡಬೇಡ ಎಂಬ ಗೆಳತಿಯ ಎಚ್ಚರಿಕೆ ನುಡಿಗಳನ್ನು ಪಾಲಿಸುವ ಸಲುವಾಗಿ ವತ್ಸಲ ಅಮ್ಮಿಯನ್ನು ಹೆಚ್ಚು ಹೊಗಳುತ್ತಿರಲಿಲ್ಲ. ಅವಳು ಚೆನ್ನಾಗಿ ಕೆಲಸ ನಿರ್ವಹಿಸಿದ್ರೆ ಗುಡ್, ಒಳ್ಳೆ ಕೆಲಸ ಮಾಡಿದೆ ಎಂದಷ್ಟೇ ತನ್ನ ಪ್ರಶಂಸೆಯನ್ನು ಸೀಮಿತಗೊಳಿಸ್ತಿದ್ಲು. ಅಮ್ಮಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಅವಳು ಹಣ, ಚಿನ್ನ ಮುಂತಾದ ಬೆಲೆ ಬಾಳುವ ಪದಾರ್ಥಗಳಿಗೆ ಆಸೆ ಪಡುವವಳಲ್ಲ ಎಂದು ಅರಿವಾಗಿತ್ತು. ವತ್ಸಲ ನಿರ್ವಂಚನೆಯಿಂದ ಅವಳಿಗೆ 2 ಹೊತ್ತು ಊಟ, 1 ಹೊತ್ತು ತಿಂಡಿ, 2 ಹೊತ್ತು ಕಾಫಿ ಕೊಟ್ಟರೆ ಅವಳು ಸಂತೃಪ್ತಳಾಗಿ ಮಕ್ಕಳೊಡನೆ ಹೊಂದ್ಕೊಂಡಿದ್ಲು. ಅಮ್ಮಿ ಆ ಮನೆಗೆ 1-2 ತಿಂಗಳು ಕಳೆದಿತ್ತೆ. ಅವಳು 7 ಗಂಟೆಗೆ ವತ್ಸಲಾಳೊಡನೆ ಎದ್ದು ಕಾಫಿ ತಿಂಡಿ ಮಾಡಲು ಸಹಾಯ ಮಾಡಿ ಸ್ನಾನಕ್ಕೆ ರೆಡಿ ಮಾಡ್ತಿದ್ಲು. ವತ್ಸಲ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಮಕ್ಕಳನ್ನು ಎಬ್ಬಿಸಿ ಹಾಲು ಕುಡಿಸ್ತಿದ್ಲು. ನಂತರ ಅವರಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ತಿಂಡಿ ತಿನ್ನಿಸೋದು ಅವಳ ಜವಾಬ್ದಾರಿ. ಮಕ್ಕಳು ಸಿದ್ಧವಾಗುವ ಹೊತ್ತಿಗೆ ವತ್ಸಲಾಳು ಆಫೀಸಿಗೆ ಹೊರಡಲು ಅನುವಾಗ್ತಿದ್ಲು. ಹೋಗುವಾಗ ವತ್ಸಲಾಳೆ ಮಕ್ಕಳನ್ನು ಸ್ಕೂಲಿಗೆ ಬಿಡ್ತಿದ್ಲು. ಬರುವಾಗ ಅವರಿಗೆ ಆಟೋ ರಿಕ್ಷಾ ವ್ಯವಸ್ಥೆ ಮಾಡಿದ್ಲು. ವತ್ಸಲ ಮಕ್ಕಳು ಹೊರಗೆ ಹೋದ್ಮೇಲೆ ಅಮ್ಮಿ ಭದ್ರವಾಗಿ ಬಾಗಿಲು ಮುಚ್ಚಿ ಮನೆಯನ್ನು ಧೂಳು ಹೊಡೆದು ಸ್ವಚ್ಛ ಮಾಡ್ತಿದ್ಲು. ನಿಂಗಮ್ಮ ಕೆಲಸ ಮಾಡಲು ಬಂದಾಗಲೂ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಚಲನವಲನವನ್ನು ಗಮನಿಸ್ತಿದ್ಲು. ಇತ್ತೀಚೆಗೆ ನಿಂಗಮ್ಮನಿಗೆ ಅಮ್ಮಿಯನ್ನು ಕಂಡ್ರೆ ಕೊಂಚ ಭಯವೂ ಇತ್ತು. ನಂತರ ಅಮ್ಮಿ ತಾನು ಊಟ ಮಾಡಿ 4 ಗಂಟೆಗೆ ಬರುವ ಮಕ್ಕಳಿಗಾಗಿ ಬ್ರೆಡ್ ಅಥವಾ ಚಪಾತಿ ತಯಾರಿಸಿ ಇಡ್ತಿದ್ಲು. ಮಕ್ಕಳೊಡನೆ ಹರಡುತ್ತಾ ಅವರನ್ನು ರಮಿಸಿ ತಿಂಡಿ ತಿನ್ನಿಸಿ ಅವರೊಡನೆ ಕೇರಂ ಆಡೋದು, ಟಿವಿ ನೋಡೋದು ಮಾಡುವ ಹೊತ್ತಿಗೆ ವತ್ಸಲ ಆಫೀಸ್ನಿಂದ ಬರ್ತಿದ್ಲು. ರಾತ್ರಿ ಮಲಗುವವರೆಗೂ ಅವಳಿಗೆ ಬಲಗೈಯಾಗಿ ನಿಂತು ಅಮ್ಮಿ ಮಕ್ಕಳಿಗೆ ಕತೆ ಹೇಳಿ ಮಲಗಿಸ್ತಿದ್ಲು. ಮಕ್ಕಳಿಗಂತೂ ಅಮ್ಮಿ ಇಲ್ಲದೆ ಬೆಳಗಾಗ್ತಿರ್ಲಿಲ್ಲ. ಅವಳ ಕೈಯಲ್ಲಿ ಕತೆ ಕೇಳದೆ ನಿದ್ರೆ ಬರ್ತಿರಲಿಲ್ಲ. ಅಮ್ಮ, ಮಮ್ಮಿ ನಮ್ಮ ಸ್ಟೋರಿ ಬುಕ್ನಿಂದ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾಳೆ ಗೊತ್ತಾ? ಈ ವಿಜಿ ಮೊದಲು ನನಗೆ ಕತೆ ಹೇಳೋಕ್ಕೆ ಜಂಬ ಮಾಡ್ತಿದ್ಲು. ಈಗ ಅವಳು ಅಮ್ಮಿ ಕೈಯಲ್ಲೇ ನನ್ನ ಹಾಗೆ ಕತೆ ಹೇಳಿಸ್ಕೊಳ್ತಾಳೆ. ಸುಜಿಯ ತಾಯಿಗೆ ವರದಿ ಒಪ್ಪಿಸಿದಾಗ ವತ್ಸಲ ಅಮ್ಮಿಯನ್ನು ಆಶ್ಚರ್ಯದಿಂದ ನೋಡಿದ್ಲು. ನಿನಗೆ ಇಂಗ್ಲೀಷ್ ಓದೋಕ್ಕೆ ಬರುತ್ತಾ ಅಮ್ಮಿ? ಅದರ ಕತೆಯೆಲ್ಲ ಹೇಗೆ ಹೇಳ್ತೀಯ? ನನಗೆ ಓದೋಕ್ಕೆ ಬರಲ್ಲ ಆಂಟಿ. ಅದರಲ್ಲಿರೋ ಚಿತ್ರಗಳನ್ನು ನೋಡಿ ನಾನೇ ಕತೆ ಯೋಚಿಸಿ ಹೇಳ್ತೀನಿ ಅಷ್ಟೇ, ಅಮ್ಮಿ ತಡವರಿಸದೆ ಉತ್ತರಿಸಿದ್ಲು. ವತ್ಸಲ ಮನೆಯಲ್ಲಿ ಇಲ್ಲದ ಹೊತ್ತಿನಲ್ಲಿ ಅವಳು ಅಪ್ಪಿತಪ್ಪಿಯೂ ಫೋನ್, ಟಿವಿ ಮುಟ್ತಿರಲಿಲ್ಲ. ಏನಾದರೂ ತುರ್ತು ಪರಿಸ್ಥಿತಿ ಬಂದರೆ ಮಾತ್ರ ವತ್ಸಲಳ ಆಫೀಸಿಗೆ ನಂಬರ್ ತಿರುಗಿಸಿ ಫೋನ್ ಮಾಡ್ತಿದ್ಲು. ಮಕ್ಕಳು ಕಾರ್ಟೂನ್ ನೋಡಲು ಟಿವಿ ಹಾಕಿದ್ರೆ ತಾನು ಕುಳಿತು ಆಸಕ್ತಿಯಿಂದ ನೋಡ್ತಿದ್ಲೇ ಹೊರತು ಐಷಾರಾಮದ ವಸ್ತುಗಳನ್ನು ಬಳಸಬೇಕೆಂದು ಆಸೆ ಪಡ್ತಿರಲಿಲ್ಲ. ಯಾರ ವ್ಯವಧಾನವೂ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಹಾಡು ಗುಣುಕೊಳ್ಳುತ್ತಾ ಕೆಲಸ ಮಾಡೋದರಲ್ಲೇ ಅವಳಿಗೆ ಪ್ರಿಯವಾದದ್ದೆಂದು ವತ್ಸಲ ಗಮನಿಸಿದ್ಲು. ಸುಮತಿ 1-2 ಬಾರಿ ವತ್ಸಲಾಳ ಮನೆಗೆ ಬಂದಾಗ ಅಮ್ಮಿ ಅವಳನ್ನು ನೋಡಿ ನಮಸ್ಕಾರ ಆಂಟಿ ಎಂದು ತನ್ನ ಎಂದಿನ ಮುದ್ದಾದ ನಗೆ ಬೀರಿ ಸ್ವಾಗತಿಸುತ್ತಿದ್ಲು.
ವತ್ಸಲ ಅವಳಿಗಾಗಿ 4 ಚೂಡಿದಾರ್ ಖರೀದಿಸಿದ್ಲು. ಅವಳು ಅದನ್ನೇ ಸ್ವಚ್ಛವಾಗಿ ಧರಿಸಿ ಮನೆಯವಳಂತೆ ಕಾಣ್ತಿದ್ಲು. ಅವಳ ಮಾತು ವರ್ತನೆಯಲ್ಲಿ ಅಶಿಕ್ಷಿತ ಸುಳಿವು ಇಣುತ್ತಿರಲಿಲ್ಲ. ಹೌ ಇಸ್ ಶಿ? ಸುಮತಿ ಅವಳಿಗೆ ಅರ್ಥವಾಗಬಾರ್ದೆಂದು ಇಂಗ್ಲೀಷ್ನಲ್ಲಿ ವತ್ಸಲಳನ್ನು ಪ್ರಶ್ನಿಸಿದ್ಲು. ವತ್ಸಲ ತೃಪ್ತಿಯನ್ನಾಗಿ ಬೀರಿ, ನನಗೆ ರೈಟ್ ಹ್ಯಾಂಡ್ ಆಗಿಬಿಟ್ಟಿದ್ದಾಳೆ. ತುಂಬ ಸೀನಿಯರ್ ಹಾರ್ಡ್ ವರ್ಕಿಂಗ್ ಗರ್ಲ್. ದುರಾಸೆ ಇಲ್ಲದ ನಿಷ್ಕಲ್ಮಶ ಮನಸ್ಸಿನ ಹುಡುಗಿನ ನೀನು. ಹುಡುಕೊಟ್ಟಿದ್ದಕ್ಕೆ ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಎಂದು ಇಂಗ್ಲೀಷ್ನಲ್ಲೇ ಹೇಳಿದಾಗ ಅವರಿಬ್ಬರ ಸಂಭಾಷಣೆ ಅಮ್ಮಿಯ ಕಿವಿಗೆ ಬಿದ್ದರೂ ಅವಳು ನಿರ್ವೀಕಾರ ಚಿತ್ತದಿಂದ ಕಪ್ಗಳಲ್ಲಿ ಕಾಫಿ ತುಂಬಿಕೊಂಡು ಬಂದಳು. ನಾನು ಅವಳ ಬಗ್ಗೆ ವಿಷಯ ತಿಳಿಯೋಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಅವಳ ಚಿಕ್ಕಮ್ಮ ಯಾರು, ಎಲ್ಲಿದ್ದಾರೆ ಅನ್ನೋದು ಪತ್ತೆಯಾಗಿಲ್ಲ. ಅಸಲು ಈ ಹುಡುಗಿಯೇ ಬಾಯಿ ಬಿಡೋಕ್ಕೆ ಸಿದ್ಧಳಿಲ್ಲ. ಫರ್ ಹ್ಯಾಪ್ಸ್ ಶಿ ಹ್ಯಾಡ್ಸ್ ನಾಟ್ ವಾಂಟ್ ಟು ಬ್ಯಾಕ್ ಟು ದೆಮ್. ಸುಮತಿ ಕಾಫಿ ಕುಡಿಯುತ್ತಾ ಹೇಳಿದಾಗ ವತ್ಸಲ ಭುಜ ಒದರಿದ್ಲು. ನಮ್ಮ ಮನೆಯಲ್ಲೇ ಇರಲಿ ಬಿಡು ಸುಮತಿ. ಅವಳನ್ನು ಕೇಳಿಕೊಂಡು ಯಾರಾದರೂ ಬಂದರೆ ನೀ ನನಗೆ ಇನ್ಫಾರ್ಮ್ ಮಾಡು, ಆಗ ಅವಳನ್ನು ಕಳಗಿಸ್ತೀನಿ. ಶಿ ಈಸ್ ಹ್ಯಾಪಿ ಇಯರ್. ಅಲ್ಲೇ ನಿಂತು ಅಲಂಕೃತ ಗೊಂಬೆಯನ್ನು ಒರೆಸುತ್ತಿದ್ದ ಅಮ್ಮಿಯ ಕೈಯಿಂದ ಗೊಂಬೆ ಕೆಳಗೆ ಬಿತ್ತು. ಅದೃಷ್ಟವಶಾತ್ ಅದು ಕಾರ್ಪೆಟ್ ಮೇಲೆ ಬಿದ್ದಿದ್ದರಿಂದ ಒಡೆಯಲಿಲ್ಲ. ಅಮ್ಮಿ, ಇಲ್ಲೇನು ಮಾಡ್ತಿದೀಯಾ? ಆಮೇಲೆ ಆ ಗೊಂಬೆ ಒರೆಸುವಿಯಂತೆ. ಮಕ್ಕಳ ಶೂ ಸಾಕ್ಸ್ ಎಲ್ಲ ತೆಗೆದಿಡು ಹೋಗು. ಇಲ್ಲಿ ನಿಂತರೆ ಹೇಗೆ? ವತ್ಸಲ ನಯವಾಗಿ ಗದರಿದಾಗ ಅಮ್ಮಿ ತಲೆ ತಗ್ಗಿಸಿ ಒಳಗೆ ಹೊರಟೋದ್ಲು. ಅವಳ ವಿಷಯ ತಿಳ್ಕೊಳ್ಳೋ ಶ್ರಮ ನೀನು ಯಾಕೆ ತಗೊಳ್ತೀಯ ಸುಮತಿ? ನಮಗೆಲ್ಲ ಅವಳು ತುಂಬ ಹೊಂದ್ಕೊಂಡು ಬಿಟ್ಟಿದ್ದಾಳೆ. ಒಂದು ವೇಳೆ ಅವಳ ಮನೆಯವರು ಯಾರಾದರೂ ಬಂದು ಕೇಳಿದ್ರೆ ನನಗೆ ಅವಳನ್ನು ಕಳುಹಿಸ್ಕೊಡಲು ಇಷ್ಟವಿಲ್ಲ. ವತ್ಸಲ ಮೆಲ್ಲಗೆ ಹೇಳಿದಾಗ ಸುಮತಿ ಅವಳ ಕೈ ಅದುಮಿ ನಕ್ಕಳು. ನೀನು ನನ್ನ ಗೆಳತಿ ನಿಜ, ಆದರೆ ನಾನು ನನ್ನ ಕರ್ತವ್ಯ ಮರೆಯೋಕ್ಕಾಗಲ್ಲ ಸುಮತಿ. ಹೋದ ಮೇಲೂ ವತ್ಸಲ ಮನಸ್ಸಿನಲ್ಲಿ ದುಗುಡ ತುಂಬಿತ್ತು. ಆದರೆ ಅವಳ ಮನಸ್ಸಿನ ಅಳಕಿನಂತೆ 2 ತಿಂಗಳು ಕಳೆದರೂ ಅಮ್ಮಿಯನ್ನು ಕೇಳಿಕೊಂಡು ಯಾವ ವಾರಸ್ದಾರರು ಬಾರದಿದ್ದು ಅವಳಿಗೆ ನೆಮ್ಮದಿ ತಂದುಕೊಟ್ಟಿತ್ತು. ನಾನು ಇಡೀ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಿಸಿದೆ. ಈ ಹುಡುಗಿ ಕಾಣೆಯಾಗಿದ್ದಾಳೆ ಅಂತಾಗಲಿ ಅವಳ ಬಗ್ಗೆ ಕೇಳಿಕೊಂಡಾಗಲಿ ಇದುವರೆಗೂ ಯಾರೂ ಬಂದೇ ಇಲ್ಲ. ಬಹುಶಃ ಅವಳು ಹೇಳ್ತಿರೋದು ನಿಜ ಅನಿಸುತ್ತೆ. ಅವಳ ಮಲತಾಯಿ ತಾವಾಗಿಯೇ ಪಾಪ ಅವಳನ್ನು ದೂರ ತಳ್ಳಿರ್ಬೋದು. ಸುಮತಿ ಅಮ್ಮಿಯ ಬಗ್ಗೆ ತನ್ನ ಅನುಕಂಪ ಸೂಚಿಸಿದಾಗ ವತ್ಸಲಾಳಿಗೆ ಇದರಿಂದ ಒಳಗೆ ಸಂತೋಷವಾಗಿತ್ತು. ಅಮ್ಮಿ ತನ್ನ ಮನೆ ಬಿಟ್ಟು ಇನ್ನೆಲ್ಲೂ ಹೋಗಲಾರಳು. ಇನ್ನು 5-6 ವರ್ಷಗಳು ತನಗೆ ಸಹಾಯಕಳಾಗಿರ್ತಾಳೆ ಎಂಬ ಸಮಾಧಾನ ಅವಳಿಗೆ ಮೂಡಿತು. ಅಮ್ಮಿ ಮನೆಯ ಜವಾಬ್ದಾರಿ ತೆಗೆದುಕೊಂಡಿದ್ದರಿಂದ ಇತ್ತೀಚೆಗೆ ವತ್ಸಲಾಗೆ ಆಫೀಸಿನ ಕೆಲಸದ ಕಡೆ ಹೆಚ್ಚಿಗೆ ಗಮನ ಕೊಡಲು ಸಾಧ್ಯವಾಗಿತ್ತು. ಮನೆಗೆ ತಡವಾಗಿ ಬರುವಂತಹ ಸಂದರ್ಭ ಒದಗಿ ಬಂದರೂ ಮಕ್ಕಳನ್ನು ನೋಡಿಕೊಳ್ಳಲು ಅಮ್ಮಿ ಇರುವಳೆಂಬ ಧೈರ್ಯದಿಂದ ಅವಳು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಮನೆಗೆ ಫೋನ್ ಮಾಡಿ, ಅಮ್ಮಿ ನಾನಿವತ್ತು ಮನೆಗೆ ಬರೋದು ಲೇಟಾಗುತ್ತೆ, ನೀವೆಲ್ಲ ಬಾಗಿಲು ಹಾಕ್ಕೊಂಡು ಒಳಗೆ ಆಟ ಆಡ್ಕೊಂಡಿರಿ, ಡೋರ್ ಲಾಕ್ ಮಾಡ್ಕೊಂಡ್ಬಿಡು, ಇನ್ನೊಂದು ಕೀ ನನ್ನ ಹತ್ರ ಇದೆ, ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸ್ಬಿಡು ಎಂದು ನಿರ್ದೇಶಿಸಿ ಆಫೀಸಿನ ಕೆಲಸವೆಲ್ಲ ನಿಶ್ಚಿಂತೆಯಿಂದ ಮುಗಿಸಿಯೇ ಮನೆಗೆ ಬರ್ತಿದ್ಲು. ಅಮ್ಮಿ ಇದ್ದಿದ್ದರಿಂದ ಅವಳಿಗೆ ಮಕ್ಕಳ ಬಗ್ಗೆ ಚಿಂತೆ ಇರಲಿಲ್ಲ. ಅಮ್ಮಿ, ಇವತ್ತು ನಮ್ಮ ಡ್ಯಾಡಿ ಬರ್ತಿದ್ದಾರೆ ಗೊತ್ತಾ? ಈ ಸಂಭ್ರಮದ ಪ್ರಶ್ನೆ ವಿಜಯಳ ಬಾಯಿಂದ ಇದು 10ನೇ ಬಾರಿ ಕೇಳ್ತಾ ಇದ್ದರೂ ಅಮ್ಮಿಯ ಮನಸ್ಸು ಚಿಂತೆಯ ಗೂಡಾಗಿತ್ತು. ಇದುವರೆವಿಗೂ ವತ್ಸಲ, ವಿಜಯ, ಸಂಜೆಯ ಅವಳಿಗೆ ಹೊಂದಿಕೊಂಡು ಅವಳನ್ನು ವಿಶ್ವಾಸದಿಂದ ಕಾಣ್ತಿದ್ರು. ಈಗ ಹಠಾಟನೆ ಮನೆಗೆ ಬರುತ್ತಿರುವ ಯಜಮಾನರ ಸ್ವಭಾವ ಹೇಗೋ, ತನ್ನನ್ನು ನೋಡಿ ಏನು ಹೇಳ್ತಾರೋ, ತನ್ನ ಬಗ್ಗೆ ಹೇಗೆ ಮಾತನಾಡ್ತಾರೋ ಎಂಬ ಆತಂಕ 2 ದಿನಗಳಿಂದ ಅವಳನ್ನು ಆವರಿಸಿತು. ವತ್ಸಲ ಬರಲಿರುವ ಪತಿಗಾಗಿ ಕರಿದ ತಿಂಡಿಗಳನ್ನು ತಯಾರಿಸಿದ್ಲು. ವಿಜಯ ಸಜಿಯ ತಂದೆಗೆ ತೋರಿಸುವ ಸಲುವಾಗಿ ತಮ್ಮ ವಿವಿಧ ಡ್ರಾಯಿಂಗ್ಗಳನ್ನು ಜೋಡಿಸುತ್ತಿದ್ದರು. ಅಮ್ಮಿಯ ಸಹಾಯದಿಂದ ವತ್ಸಲ ರೂಮನ್ನು ಅಲಂಕರಿಸಿದರು. ಕಾಲಿಂಗ್ ಬೆಲ್ ಸದ್ದಾದಾಗ ಅಮ್ಮಿಯ ಕೈ ಕಾಲುಗಳು ಸಣ್ಣಗಾಯಿತು. ಹಾಯ್ ಫೋಕ್ಸ್, ಡಾಕ್ಟರ್ ಜಗದೀಶ್ ನಗುತ್ತಾ ಒಳಗೆ ಬಂದವರೇ ತಮ್ಮತ್ತ ಧಾವಿಸಿ ತೆಕ್ಕೆ ಬಿದ್ದ ಮಕ್ಕಳನ್ನು ತಬ್ಬಿ ಮಡದಿಯ ಕಡೆ ನೋಡಿ ನಕ್ಕರು. ಡ್ಯಾಡಿ ಡ್ಯಾಡಿ ನಮಗೇನು ತಂದಿದೆಯಾ
ವಿಜಯ ಸಜ್ಜಿಯ ತಂದೆಯ ಮಡಿಲು ಬಿಟ್ಟು ಕದಲಲಿಲ್ಲ. ವತ್ಸಲ ಪತಿಯ ಉಪಚಾರದಲ್ಲಿ ಗಮನ ಹರಿಸಿದ್ಲು. ಅವಳ ಅಣತೆಯಂತೆ ಅಮ್ಮಿ ಟ್ರೇನಲ್ಲಿ ಚಕ್ಕಲಿ ಕಾಫಿ ಹಿಡಿದು ಬಂದಾಗ ಜಗದೀಶ್ ಅವಳತ್ತ ಹುಬ್ಬೇರಿಸಿ ನೋಡಿದ್ರು. ವಿಚ್, ಯಾರು ಈ ಹುಡುಗಿ? ನೀವು ಫೋನ್ ಮಾಡಿದಾಗ ನಾನು ಹೇಳಿರಲಿಲ್ವಾ ನನಗೊಂದು ಹೆಲ್ಪರ್ ಸಿಕ್ಕಿದ್ದಾಳೆ ಅಂತ? ಇವಳೇ ಆ ಹುಡುಗಿ, ಅಮ್ಮಿ ಅಂತ ಹೆಸರು. ಶಿ ಈಸ್ ಆಫ್ ಅ ಗ್ರೇಟ್ ಹೆಲ್ಪ್ ಟು ಮೀ. ಜಗ್ಗು, ಇವಳು ಇಲ್ಲದೆ ನಾನು ಈ ಮನೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ವತ್ಸಲ ಕಾಫಿ ಪಾಟ್ನಿಂದ ಅವರಿಗೆ ಕಾಫಿ ಬಗ್ಗಿಸ್ಕೊಡ್ತಾ ಹೇಳಿದ್ಲು. ಸಕ್ಕರೆ ಎಷ್ಟಾಗಲಿ? ಸಕ್ಕರೆ ಬೇಡ ವಚ್ಚಿ, ಮೊನ್ನೆ ನಾನು ಶುಗರ್ ಟೆಸ್ಟ್ ಮಾಡಿಸಿದಾಗ ಸ್ವಲ್ಪ ಜಾಸ್ತಿ ಆಯಿತು. ಚಕ್ಲಿನೂ ಬೇಡ. ರಾತ್ರಿಗೆ 2 ಡ್ರೈ ಚಪಾತಿ, 1 ಕಟೋರಿ ಅನ್ನ ಸಾಕು. ಜಗದೀಶ್ ಕಾಫಿಯ ಕಪ್ ತುಟಿಗಿಟ್ಕೊಳ್ಳುತ್ತಾ ಹೇಳಿದಾಗ ಅವರ ಆರೋಗ್ಯದ ಬಗ್ಗೆ ವತ್ಸಲ ಕಳವಳಗೊಂಡ್ಳು. ನೀವು ಯಾವಾಗ ನಿಮ್ಮ ಡಿಪ್ಯುಟೇಷನ್ ಮುಗಿದು ಬೆಂಗಳೂರಿಗೆ ವಾಪಸ್ ಬರ್ತಿರೋ ಅನ್ನಿಸ್ಬಿಟ್ಟಿದೆ. ಅಲ್ಲಿ ನಿಮಗೆ ಆರೈಕೆ ಮಾಡೋರು ನೋಡ್ಕೊಳ್ಳೋರು ಯಾರೂ ಇಲ್ಲದೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಈ ಅಮ್ಮಿ ಸ್ವಲ್ಪ ದೊಡ್ಡವಳಾಗಿದ್ದರೆ ಮಕ್ಕಳನ್ನು ಅವಳ ಕೈಗೆ ಬಿಟ್ಟು ಲೀವ್ ಹಾಕಿ ನಿಮ್ಮ ಜೊತೆ ಬಂದುಬಿಡ್ತಿದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.